ಹಾಯ್ ಸ್ನೇಹಿತರೆ, ನಾವು ಈ ದಿನ ವೋಚರ್ ಎಂಟ್ರಿ ಯಾವ ರೀತಿ ಮಾಡೋದು ಅಂತ ತಿಳ್ಕೊಳ್ಳೋದಂತೆ. ಈ ವೋಚರ್ ಏನು ಅಂತ ಹೇಳೋದಾದರೆ, ನಾವು ಒಂದು ಬಿಸ್ನೆಸ್ಸಲ್ಲಿ ಆಗಿರೋ ಟ್ರಾನ್ಸಾಕ್ಷನ್ಸ್ನ ಟ್ಯಾಲಿಯಲ್ಲಿ ಕಂಪನಿ ಕ್ರಿಯೇಷನ್ ಹಾಗೂ ಲೆಡ್ಜರ್ ಕ್ರಿಯೇಷನ್ ಆದಮೇಲೆ ಅದನ್ನು ವೋಚರ್ನಲ್ಲಿ ಅಮೌಂಟ್ ಹಾಕಿ ಎಂಟ್ರಿ ಮಾಡಬೇಕಾಗುತ್ತೆ. ಈ ವೋಚರ್ನಲ್ಲಿ ಮೇನಾಗಿ 10 ಟೈಪ್ಸ್ ಇದ್ದು, ಅದರಲ್ಲಿ ಫಸ್ಟ್ ಒನ್ನು ಪೇಮೆಂಟು, ರಿಸಿಪ್ಟು, ಕಾಂಟ್ರಾ, ಜರ್ನಲ್ಲು, ಸೇಲ್ಸು, ಪರ್ಚೇಸು, ಸೇಲ್ಸ್ ರಿಟರ್ನು, ಪರ್ಚೇಸ್ ರಿಟರ್ನು, ಹಾಗೆ ಸೇಲ್ಸ್ ಆರ್ಡ್ರು, ಪರ್ಚೇಸ್ ಆರ್ಡ್ರ್ ಅಂತ ಇರುತ್ತೆ. ಇದೆಲ್ಲ ವೋಚರ್ಸ್ ಯಾವ ರೀತಿ ಅಂತೇಳಿ ನಾವು ತಿಳ್ಕೊಳ್ಳೋಣಂತೆ. ಹಾಗೆ ನಾವು ಈ ದಿನ ಪೇಮೆಂಟು, ರಿಸಿಪ್ಟು, ವೋಚರ್ನ ಯಾವ ರೀತಿ ಎಂಟ್ರಿ ಮಾಡೋದು ಅಂತ ತಿಳ್ಕೊಳ್ಳೋಣ. ಇಲ್ಲಿ ನಾನು ಒಂದು ಬಿಸ್ನೆಸ್ನಲ್ಲಿ ನಡೆದಿರೋ ಟ್ರಾನ್ಸಾಕ್ಷನ್ಸ್ನ ತೋರಿಸ್ತೀನಿ. ಅದೇ ರೀತಿ ನಾವು ಟ್ಯಾಲಿಯಲ್ಲಿ ಕಂಪನಿ ಕ್ರಿಯೇಷನ್, ಲೆಡ್ಜರ್ ಕ್ರಿಯೇಷನ್ ಹಾಗೆ ವೋಚರಿಂಗ್ ಎಂಟ್ರಿ ಮಾಡೋಣಂತೆ. ಇಲ್ಲೊಂದು ಪ್ರಾಬ್ಲಮ್ ಕಾಣ್ತಿದ್ದಲ್ಲ, ಈ ಪ್ರಾಬ್ಲಮ್ನ ಸ್ಟಾಪ್ ಮಾಡಿ ನೋಟ್ ಮಾಡ್ಕೊರಿ. ಇವಾಗ ಈ ಪ್ರಾಬ್ಲಮ್ ಪ್ರಕಾರ ನಾನು ಫಸ್ಟು ಒಂದು ಕಂಪನಿ ಕ್ರಿಯೇಟ್ ಮಾಡ್ತೀನಿ. ಮಿಸ್ಟರ್ ವಿನಯ್ ಸ್ಟಾರ್ಟೆಡ್ ಎ ನ್ಯೂ ಬಿಸ್ನೆಸ್ ವಿತ್ 5 lakh ಅಂತ ಇದೆಯಲ್ಲ, 5 lakh ಮಿಸ್ಟರ್ ವಿನಯ್ ಅನ್ನೋನು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ನ. ಈ ಪ್ರಾಬ್ಲಮ್ಸ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಒಂದು ಕಂಪನಿ ಅನ್ನೋದನ್ನ ಕ್ರಿಯೇಟ್ ಮಾಡ್ಕೊಳ್ಳೋಣಂತೆ. Alt F3 ಅಂತ ಪ್ರೆಸ್ ಮಾಡಿ ನಾನು ಒಂದು ಕಂಪನಿನ ಕ್ರಿಯೇಷನ್ ಮಾಡ್ತೀನಿ. ಇಲ್ಲಿ ಸೆಲೆಕ್ಟ್ ಕಂಪನಿ, ಶಟ್ ಕಂಪನಿ, ಕ್ರಿಯೇಟ್ ಕಂಪನಿ ಇದೆಯಲ್ಲ, ಈ ಕ್ರಿಯೇಟ್ ಕಂಪನಿಯಲ್ಲಿ ಹೋಗ್ತೀನಿ. ಕ್ರಿಯೇಟ್ ಕಂಪನಿಯಲ್ಲಿ ಹೋಗಿ ಫಸ್ಟ್ ಕಂಪ್ನಿ ನೇಮ್ ಕೇಳುತ್ತೆ. ಕಂಪ್ನಿ ನೇಮ್ ಏನಾದರೂ ಕೊಡ್ಬೋದು. ಮಿಸ್ಟರ್ ವಿನಯ್ ಅನ್ನೋರು ಓನರ್ ಅಲ್ಲ, ಮಿಸ್ಟರ್ ವಿನಯ್ ಹೆಸರಿಂದ ನಾನು ಕಂಪನಿ ಕ್ರಿಯೇಷನ್ ಮಾಡ್ಕೊತೀನಿ, ಮಿಸ್ಟರ್ ವಿನಯ್ ಕಂಪನಿ ಅಂತೇಳಿ. ಅಡ್ರೆಸ್ನ ನಾನು ಸಿಂಪಲಾಗಿ ಹೊಸಪೇಟೆ ಅಂತ ಕೊಟ್ಟಿರ್ತೀನಿ. ಇಲ್ಲಿ ಕಂಟ್ರಿನ ಇಂಡಿಯಾ, ಸ್ಟೇಟು ಕರ್ನಾಟಕ ಅಂತ ಕೊಡ್ತೀನಿ. ಪಿನ್ ಕೋಡು ಕೊಡ್ಬೋದು. ಅದೇ ರೀತಿ ಕಾಂಟ್ಯಾಕ್ಟ್ ನಂಬರು ಅವೆಲ್ಲ ಕೊಡೋಂಗಿದ್ರೆ ಕೊಡ್ಬೋದು. ಇಲ್ಲಾಂದರೆ ಜಸ್ಟ್ Ctrl A ಪ್ರೆಸ್ ಮಾಡಿದ್ರು ಕೂಡ ಅದು ಆಟೋಮೆಟಿಕ್ಕಾಗಿ ಎಲ್ಲ ಸೇವ್ ಆಗುತ್ತೆ. ಇವಾಗ ಕಂಪನಿ ಕ್ರಿಯೇಷನ್ ಆಯ್ತಲ್ಲ, ನಾನು ಎಸ್ಕೇಪ್ ಅಂತ ಕ್ಲಿಕ್ ಮಾಡ್ತೀನಿ. ಇವಾಗ ನನಗೆ ಲೆಡ್ಜರ್ಸ್ ಕ್ರಿಯೇಷನ್ ಆಗಬೇಕು. ಲೆಡ್ಜರ್ಸ್ ಯಾವ ರೀತಿ ಅಪ್ಪ ಅಂತಂತಂದರೆ, ಈ ಅಕೌಂಟಿಂಗ್ ಇನ್ಫೋ ಅಂತಿದೆಯಲ್ಲ, ಅಕೌಂಟಿಂಗ್ ಇನ್ಫೋದಾಗ ಹೋಗಿ ಲೆಡ್ಜರ್ಸ್ ಅಂತಿದೆಯಲ್ಲ, ಈ ಲೆಡ್ಜರ್ನ ಸೆಲೆಕ್ಟ್ ಮಾಡ್ಕೋಬೇಕು. ಲೆಡ್ಜರ್ ಸೆಲೆಕ್ಟ್ ಮಾಡಿದ ತಕ್ಷಣ ಸಿಂಗಲ್ ಲೆಡ್ಜರು, ಮಲ್ಟಿಪಲ್ ಲೆಡ್ಜರ್ಸ್ ಅಂತ ಬರುತ್ತೆ. ಸಿಂಗಲ್ ಆಗಿ ಕೂಡ ಲೆಡ್ಜರ್ಸ್ನ ಕ್ರಿಯೇಟ್ ಮಾಡ್ಬೋದಿಲ್ಲ, ಮಲ್ಟಿಪಲ್ ಆಗಿ ಒಂದೇ ಅಟ್ ಎ ಟೈಮ್ ಎಲ್ಲ ಲೆಡ್ಜರ್ಸ್ನ ನಾವು ಕ್ರಿಯೇಟ್ ಮಾಡ್ಕೋಬೋದು. ಮುಂದೆ ನಾನು ಯಾವ ರೀತಿ ಸಿಂಗಲ್ ಆಗಿ ಕ್ರಿಯೇಟ್ ಮಾಡೋದಂತ ಹೇಳ್ತೀನಿ. ಇವಾಗ ಮಲ್ಟಿಪಲ್ ಆಗಿ ಲೆಡ್ಜರ್ಸ್ನ ಕ್ರಿಯೇಟ್ ಮಾಡಿಬಿಡ್ತೀನಂತೆ. ಈ ಮಲ್ಟಿಪಲ್ ಲೆಡ್ಜರ್ಸಲ್ಲಿ ಕ್ರಿಯೇಟ್ ಅಂತಿದ್ದಲ್ಲ, ಈ ಕ್ರಿಯೇಟ್ನ ನಾನು ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿದ ತಕ್ಷಣ ಅಂಡರ್ ಗ್ರೂಪ್ ಅಂತಿದ್ದಲ್ಲ, ಆಲ್ ಐಟಮ್ಸ್ ಅಂತ ತಗೋರಿ. ಇಲ್ಲಿ ಈ ಪ್ರಾಬ್ಲಮ್ ಪ್ರಕಾರ ಒಂದೊಂದೇ ಲೆಡ್ಜರ್ಸ್ನ ನಾವು ಕ್ರಿಯೇಟ್ ಮಾಡ್ಕೊಂತ ಹೋಗೋಣಂತೆ. ಇಲ್ಲಿ ಮಿಸ್ಟರ್ ವಿನಯ್ ಸ್ಟಾರ್ಟೆಡ್ ಎ ನ್ಯೂ ಬಿಸ್ನೆಸ್ ವಿತ್ 5 lakh ಅಂತಿದೆಯಲ್ಲ, ಮಿಸ್ಟರ್ ವಿನಯ್ ಅನ್ನೋದು ಯಾರಪ್ಪ ಅಂತಂದರೆ, ಮಿಸ್ಟರ್ ವಿನಯ್ ಅನ್ನೋ ಒಂದು ಲೆಡ್ಜರ್ ಕ್ರಿಯೇಷನ್ ಮಾಡಬೇಕಾಗುತ್ತೆ. ಮಿಸ್ಟರ್ ವಿನಯ್ ಅನ್ನೋದು ಬಿಸ್ನೆಸ್ಸಿಗೆ ಯಾರು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರ, ಓನಲ್ಲಿ ಯಾರು ಇರ್ತಾರ, ಅವರು ಕ್ಯಾಪಿಟಲ್ ಅಕೌಂಟ್ ಅಂಡರ್ ಬರ್ತಾರೆ, ಅವರು ಕ್ಯಾಪಿಟಲ್ ಅಕೌಂಟ್ ಬರ್ತಾರೆ. ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಏನೂ ಆಗಬೇಡ್ರಿ. ಓಪನಿಂಗ್ ಬ್ಯಾಲೆನ್ಸ್ ಯಾವ ರೀತಿ ಅಂತೇಳಿ ನಾನು ನೆಕ್ಸ್ಟ್ ಪ್ರಾಬ್ಲಮ್ನಲ್ಲಿ ಹೇಳ್ತೀನಂತೆ. ಆ್ಯಂಡ್ ನೆಕ್ಸ್ಟ್ ಒನ್ ಇದೆಲ್ಲ, ಫರ್ನಿಚರ್ ಪರ್ಚೇಸ್ಡು 50,000 rupees ಅಂತಿದೆ. ಫರ್ನಿಚರ್ ಅಂದರೆ ಟೇಬಲ್ಸ್ನ ಪರ್ಚೇಸ್ ಮಾಡಿದ್ರೆ ಬಿಸ್ನೆಸ್ಗೋಸ್ಕರ. ಆ ಫರ್ನಿಚರ್ ಅನ್ನೋದು ಯಾವ ಕ್ಯಾಟಗರಿಯಲ್ಲಿ ಬರುತ್ತೆ ಅಂತಂತಂದರೆ, ಫರ್ನಿಚರು, ಕಂಪ್ಯೂಟರು, ಆಮೇಲೆ ಫ್ಯಾನು, ಗಡ್ಜ್, ಈ ರೀತಿ ಯಾವುದೇ ವೆಹಿಕಲ್ ಏನೇ ತೊಗೊಳ್ಳಿ, ಸಾಮಾನುಗಳನ್ನ ತೊಗೊಳ್ಳಿ, ಅದನ್ನೆಲ್ಲದನ್ನು ಫಿಕ್ಸ್ಡ್ ಅಸೆಟ್ ಅಂತಾರೆ. ಅಂದರೆ ಆಸ್ತಿ ಇದ್ದಂಗೆ ಅದು ನಮಗೆ, ಅದನ್ನು ಫಿಕ್ಸ್ಡ್ ಅಸೆಟ್ ಅಂತ ಹೇಳ್ತಾರೆ. ಆ ಫಿಕ್ಸ್ಡ್ ಅಸೆಟ್ ಅಂಡರ್ ಕ್ಯಾಟಗರಿಯಲ್ಲಿ ಬರುತ್ತೆ ಅದು. ನೆಕ್ಸ್ಟ್ ಒನ್ ಇದೆ ನೋಡ್ರಿ, ಕಂಪ್ಯೂಟರ್ ಪರ್ಚೇಸ್ಡ್ ಅಂತೇಳಿ. ಕಂಪ್ಯೂಟರ್ ಪರ್ಚೇಸ್ಡ್ ಅಂತೇಳಿ ಫುಲ್ ಲೈನಲ್ಲಿ ಬರಿಬಾರ್ದು, ಜಸ್ಟ್ ಕಂಪ್ಯೂಟರ್ ಅಂತ ಬರೆದ್ರೆ ಸಾಕು. ಕಂಪ್ಯೂಟರ್ ಅನ್ನೋದು ಆಲ್ರೆಡಿ ಹೇಳಿದ್ನಲ್ಲ, ಏನಾದರೂ ಥಿಂಗ್ಸ್ನ ನಾವು ಪರ್ಚೇಸ್ ಮಾಡಿದ್ವಿ ಅಂತಂತಂದರೆ, ಅಂದರೆ ಆಸ್ತಿ ಇದ್ದಂಗೆ, ನಮಗೆ ಪ್ರಾಪರ್ಟಿ ಇದ್ದಂಗೆ ಅದೆಲ್ಲದು ಫಿಕ್ಸ್ಡ್ ಅಸೆಟಲ್ಲಿ ಬರುತ್ತೆ. ನೆಕ್ಸ್ಟ್ ಒನ್ ಇದೆಯಲ್ಲ, ರೆಂಟ್ ಪೇಡ್ ಅಂತೇಳಿ. ರೆಂಟ್ ಪೇಡ್ ಅಪ್ಪ ಅಂತಂತಂದರೆ, ನಾವು ಬಾಡಿಗೆ ಕಟ್ಟಕತ್ತೀವಿ ಅಂತೇಳಿ. ನಾವೇನಾದರೂ ಬಿಸ್ನೆಸ್ಗೋಸ್ಕರ ಏನಾದರೂ ಖರ್ಚು ಮಾಡ್ತಾ ಇದೀವಪ್ಪ ಅಂತಂತಂದರೆ, ಅದೆಲ್ಲದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಸಲ್ಲಿ ಬರುತ್ತೆ. ಯಾವುವು ಅಂತಂತಂದರೆ, ರೆಂಟ್ ಪೇಡ್ ಆಗಲಿ, ಕರೆಂಟ್ ಬಿಲ್ ಪೇಡ್ ಆಗಲಿ, ಇಂಟರ್ನೆಟ್ ಬಿಲ್ ಪೇಡು, ಸ್ಯಾಲ್ರಿ ಪೇಡು, ಈ ರೀತಿ ಏನಾದರೂ ಇದ್ನಂತಂದರೆ ಎಲ್ಲದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಸಲ್ಲಿ ಬರುತ್ತೆ. ಅದೇ ರೀತಿ ನೆಟ್ ಬಿಲ್ ಪೇಡ್ ಅಂತಿದೆ. ನೆಟ್ ಬಿಲ್ ಪೇಡ್ ಅಂತ ಬರಿತೀನಿ. ಅಲ್ಲಿ ಮೇಲ್ಗಡೆ ಹೇಳಿದ್ದೇನಲ್ಲ, ಅದೇ ರೀತಿ ಅದು ಎಕ್ಸ್ಪೆನ್ಸಸ್ ಅಲ್ಲ, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಕ್ಯಾಟಗರಿಯಲ್ಲಿ ಬರುತ್ತೆ ಅದು. ನೆಕ್ಸ್ಟ್ ಒನ್ ಇದೆಯಲ್ಲ, ಫೀಸ್ ರಿಸೀವ್ಡ್ 10,000 ಅಂತಿದೆ. ಈ ಫೀಸ್ ರಿಸೀವ್ಡ್ ಅಂತಂದರೆ, ನಮ್ಮ ಬಿಸ್ನೆಸ್ಸಿಗೆ ಏನಾದರೂ ಅಮೌಂಟ್ ಬರೋಕತ್ತೈತಿ, ಇನ್ಕಮ್ ಆಗ್ತೈತಿಯಪ್ಪ ಅಂತಂತಂದರೆ ಅದನ್ನು ಯಾವುದರಲ್ಲಿ ಎಂಟ್ರಿ ಮಾಡ್ಬೇಕಂತಂದರೆ, ಅದೆಲ್ಲ ಇಂಡೈರೆಕ್ಟ್ ಇನ್ಕಮಲ್ಲಿ ಎಂಟ್ರಿ ಮಾಡಬೇಕು. ಫೀಸ್ ರಿಸೀವ್ಡ್ ಅಂತೇಳಿ ನಾನು ಬರಿತೀನಿ. ಇಲ್ಲಿ ಫೀಸ್ ರಿಸೀವ್ಡ್ ಅಂತ ಬರೆದು, ಇದು ಇಂಡೈರೆಕ್ಟ್ ಇನ್ಕಮ್ ಅಂಡರ್ ಕ್ಯಾಟಗರಿಯಲ್ಲಿ ಬರ್ತೈತಿ. ಅಮೌಂಟ್ ಯಾವುದೂ ಆಗಬಾರ್ದು, ಅಮೌಂಟು ವೋಚರಲ್ಲಿ ಎಂಟ್ರಿ ಮಾಡಬೇಕು. ಅದನ್ನು ಯಾವ ರೀತಿ ಅಂತೇಳಿ ನೆಕ್ಸ್ಟ್ ಹೇಳ್ತೀನಂತೆ ನಾನು. ನೆಕ್ಸ್ಟ್ ಡೊನೇಷನ್ ರಿಸೀವ್ಡ್ 20,000 rupees ಅಂತಿದೆ. ಡೊನೇಷನ್ ಅನ್ನೋದು ಬರ್ತೈತೆ, ಅಂದರೆ ನಮಗೆ ಇನ್ಕಮ್ ಆಗದೆ ಆಯ್ತಲ್ಲ ಬಿಸ್ನೆಸ್ಸಿಗೆ ಏನಾದರೂ ಇನ್ಕಮ್ ಆದರೆ ಅವೆಲ್ಲದು ಇಂಡೈರೆಕ್ಟ್ ಇನ್ಕಮ್ ಕ್ಯಾಟಗರಿಯಲ್ಲಿ ಬರುತ್ತೆ. ಆ್ಯಂಡ್ ಲಾಸ್ಟ್ ಒಂದು ಪ್ರಿಂಟರ್ ಪರ್ಚೇಸ್ಡು 5,000 rupees ಅಂತಿದೆ. ಪ್ರಿಂಟರ್ ಅಂತ ಹಾಕಂತೀನಿ ನಾನು. ಪ್ರಿಂಟರ್ ಅನ್ನೋದು ಕೂಡ ಫಿಕ್ಸ್ಡ್ ಅಸೆಟಲ್ಲಿ ಆಗುತ್ತೆ, ಅದು ಒಂದು ಆಸ್ತಿ ಇದ್ದಂಗೆ ನಮಗೆ, ಅದನ್ನು ಫಿಕ್ಸ್ಡ್ ಅಸೆಟ್ ಕ್ಯಾಟಗರಿಯಲ್ಲಿ ಹಾಕ್ತೀನಿ ನಾನು. ಈ ಲೆಡ್ಜರ್ಸ್ ಎಲ್ಲ ಆದಮೇಲೆ ಎಂಟರ್ ಹೊಡೆದು ಅಕ್ಸೆಪ್ಟ್ ಮಾಡ್ತೀನಿ.
ಈ ರೀತಿ ಲೆಜರ್ಸ್ ಎಲ್ಲ ಸೇವ್ ಮಾಡಿದ್ದೀನಿ. ನಾನು ಮತ್ತೆ ಎಸ್ಕೇಪ್ ಅಂತ ಪ್ರೆಸ್ ಮಾಡಿ, ಮತ್ತೆ ಎಸ್ಕೇಪ್ ಅಂತ ಪ್ರೆಸ್ ಮಾಡಿ ಇವಾಗ ನಾವು ವೋಚರ್ಸ್ ಎಂಟ್ರಿ ಮಾಡಬೇಕು. ವೋಚರ್ಸ್ ಅಂತಂತಂದರೆ ಇದೆಲ್ಲ ಅಮೌಂಟ್ಸ್ ಇದೆಯಲ್ಲ, ಅದು ಪೇಮೆಂಟ್ ಆಗಿದ್ದರೆ ಪೇಮೆಂಟಲ್ಲಿ ಎಂಟ್ರಿ ಮಾಡಬೇಕು, ಇಲ್ಲ ನಮಗೆ ಅಮೌಂಟ್ ಬಂದಿದ್ದರೆ ಅದನ್ನು ರಿಸಿಪ್ಟಲ್ಲಿ ಎಂಟ್ರಿ ಮಾಡಬೇಕು. ಯಾವ ರೀತಿ ಅಂತೇಳಿ ಇಲ್ಲಿ ಅಕೌಂಟಿಂಗ್ ವೋಚರ್ಸ್ ಅಂತ ಇದೆಯಲ್ಲ, ಥರ್ಡ್ ಒನ್ನು ಸೆಲೆಕ್ಟ್ ಮಾಡಿಕೊಂಡು ಎಂಟರ್ ಅಂತ ಪ್ರೆಸ್ ಮಾಡ್ತೀನಿ. ಇಲ್ಲಿ ಮೇಲ್ಗಡೆ ಪೇಮೆಂಟ್ ಅಂತ ತೋರಿಸ್ತಿದೆಯಲ್ಲ, F5 ಅಂತ ಪ್ರೆಸ್ ಮಾಡಿದರೆ ಪೇಮೆಂಟ್ ಆಗುತ್ತೆ. ಅದೇ F6 ಅಂತ ಪ್ರೆಸ್ ಮಾಡಿದ್ರೆ ರಿಸಿಪ್ಟ್ ಆಗುತ್ತೆ. F5 ಅಂತಂತಂದರೆ ನಾವು ಏನಾದರೂ ಅಮೌಂಟನ್ನ ಪೇ ಮಾಡಿದರೆ, ಇಲ್ಲ ನಮ್ಮಿಂದ ಬಿಸ್ನೆಸ್ಸಿಂದ ಖರ್ಚಾಗಿದ್ದರೆ ಅದನ್ನೆಲ್ಲ ಪೇಮೆಂಟಲ್ಲಿ ಎಂಟ್ರಿ ಮಾಡಬೇಕು. ಅದೇ ರೀತಿ ಬಿಸ್ನೆಸ್ಸಿಗೆ ಅಮೌಂಟ್ ಬಂದಿದ್ದರೆ ಅದೆಲ್ಲ ರಿಸಿಪ್ಟಲ್ಲಿ ಎಂಟ್ರಿ ಮಾಡಬೇಕು. ಈ ಫಸ್ಟ್ ಒಂದು ಪ್ರಾಬ್ಲಮ್ ಪ್ರಕಾರ ಮಿಸ್ಟರ್ ವಿನಯ್ ಸ್ಟಾರ್ಟೆಡ್ ಎ ನ್ಯೂ ಬಿಸ್ನೆಸ್ ವಿತ್ 5 lakh rupees ಅಂತಿದೆಯಲ್ಲ, ಈ 5 lakh rupeesನ ಮಿಸ್ಟರ್ ವಿನಯನನ್ನು ಬಿಸ್ನೆಸ್ಸಿಗೆ ಇನ್ವೆಸ್ಟ್ಮೆಂಟ್ ಮಾಡೋಕತ್ತಾನ, ಇನ್ವೆಸ್ಟ್ಮೆಂಟ್ ಮಾಡ್ತದನ. ಆದರೆ ಬಿಸ್ನೆಸ್ಸಿಗೆ ಅದು ಅಮೌಂಟ್ ಬರೋಕತ್ತೈತಿ, ಅಂದರೆ ಬಿಸ್ನೆಸ್ಸಿಗೆ ಅಮೌಂಟು ರಿಸೀವ್ ಆಗ್ತೈತಿ, ಅದನ್ನು ರಿಸಿಪ್ಟಲ್ಲಿ ಎಂಟ್ರಿ ಮಾಡ್ಕೋಬೇಕು. F6 ಅಂತ ಪ್ರೆಸ್ ಮಾಡಿ ಇದು ಟ್ಯಾಲಿನ ಬಿಸ್ನೆಸ್ ಪ್ರಕಾರ ನೋಡಬೇಕಾಗುತ್ತೆ. ರಿಸಿಪ್ಟಲ್ಲಿ ಎಂಟ್ರಿ ಮಾಡ್ತೀನಿ. ಇಲ್ಲಿ ಮೇಲ್ಗಡೆ ಅಕೌಂಟ್ಸ್ ಅಂತ ತೋರಿಸಿದೆಯಲ್ಲ, ಈ ಅಕೌಂಟ್ಸಲ್ಲಿ ಕ್ಯಾಶ್ ಅಂತ ಸೆಲೆಕ್ಟ್ ಮಾಡಿರಿ. ಮುಂದೆ ಬ್ಯಾಂಕ್ ಅಕೌಂಟ್ ಏನಾದರೂ ಇದ್ದರೆ ಬ್ಯಾಂಕ್ ಅಂತ ಕೂಡ ಆಪ್ಷನ್ ಬರುತ್ತೆ. ಇವಾಗ ಜಸ್ಟ್ ಕ್ಯಾಶ್ ಅಂತ ಸೆಲೆಕ್ಟ್ ಮಾಡಿರಿ. ಇಲ್ಲಿ ನಾವು ಸ್ಪೇಸ್ ಅಂತ ಕ್ಲಿಕ್ ಮಾಡ್ತೀನಿ. ನಾನು ಸ್ಪೇಸ್ ಕ್ಲಿಕ್ ಮಾಡಿದ್ರೆ ನಾವು ಯಾವ್ಯಾವ ಲೆಜರ್ಸ್ ಕ್ರಿಯೇಷನ್ ಮಾಡಿರ್ತೀವಲ್ಲ ಆ ಲೆಜರ್ಸ್ ಎಲ್ಲ ಬಂದಿರುತ್ತೆ. ಅದರಲ್ಲಿ ನಮ್ಮದು ಲೆಜರ್ಸ್ ಇವಾಗ ಯಾವ್ದು ಎಂಟ್ರಿ ಮಾಡ್ತೀನಿ, ಮಿಸ್ಟರ್ ವಿನಯ್ ಸ್ಟಾರ್ಟೆಡ್ ಎ ನ್ಯೂ ಬಿಸ್ನೆಸ್ ವಿತ್ 5 lakh ಅಂತ ಇದೆಯಲ್ಲ, ಮಿಸ್ಟರ್ ವಿನಯ್ ಏನಿದೆಯಲ್ಲ, ಮಿಸ್ಟರ್ ವಿನಯ್ ನಾನು ಸೆಲೆಕ್ಟ್ ಮಾಡ್ತೀನಿ. ಆ್ಯಂಡ್ ಬಿಸ್ನೆಸ್ಸಿಗೆ ಎಷ್ಟು ಅಮೌಂಟ್ ಆಗ್ತದಲ್ಲ 5 lakh rupees ಅಲ್ಲ, 5 lakh rupees ಅಂತ ಎಂಟ್ರಿ ಮಾಡ್ತೀನಿ. ಜಸ್ಟ್ ಎಂಟರ್ ಅಂತ ಪ್ರೆಸ್ ಮಾಡಿ ಮತ್ತೆ ಎಂಟರ್ ಅಂತ ಕೊಡ್ರಿ. ಎಂಟರ್ ಅಂತ ಕೊಟ್ಟ ತಕ್ಷಣ ಇಲ್ಲಿ ನರೇಷನ್ ಅಂತಿದೆಯಲ್ಲ, ಈ ನರೇಷನೇ ಬರುತ್ತೆ. ನರೇಷನ್ ಅಂತಂದರೆ ಏನಿಲ್ಲ, ಈ ಬಿಸ್ನೆಸ್ಸಿಗೆ 5 lakh rupees ಹಾಕೇನಲ್ಲ, ಈ 5 lakh rupees ಅನ್ನೋದು ಏನು ಅಂತೇಳಿ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡಬೇಕಾಗಿರುತ್ತೆ. ಇಲ್ಲಿ ನೀವು ಬರಿಬೋದು ಬೀಯಿಂಗ್ ಕ್ಯಾಶ್ ಇನ್ವೆಸ್ಟೆಡ್ ಇನ್ ಟು ದಿ ಬಿಸ್ನೆಸ್. ಈ ರೀತಿ ಬಿಸ್ನೆಸ್ಸಿಗೆ ಅಮೌಂಟ್ ಹಾಕಿದ್ದಾರೆ ಅಂತೇಳಿ ನೀವು ನರೇಷನಲ್ಲಿ ಬರಿಬೋದು. ಬರದೇ ಇದ್ದರೂ ಕೂಡ ನೋಡುತ್ತೆ, ಆದರೆ ಬರೆದ್ರೆ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟರೆ ಅರ್ಥ ಆಗುತ್ತೆ, ಯಾರಿಗಾದ್ರೂ ಮತ್ತೆ ನೋಡಿದ್ರು ಕೂಡ ಅರ್ಥ ಆಗುತ್ತೆ. ಎಂಟರ್ ಹೊಡೆದು ಅಕ್ಸೆಪ್ಟ್ ಅಂತ ಕಾಣ್ತಿದೆಯಲ್ಲ, ಜಸ್ಟ್ ಮತ್ತೆ ಎಂಟರ್ ಅಂತ ಪ್ರೆಸ್ ಮಾಡಿರಿ, ಅದು ಸೇವ್ ಆಗಿಬಿಡುತ್ತೆ. ನೆಕ್ಸ್ಟ್ ಒನ್ ಇದೆಯಲ್ಲ, ಫರ್ನಿಚರ್ ಪರ್ಚೇಸ್ಡು 50,000 ಅಂತೇಳಿ. ಫರ್ನಿಚರ್ ಅಂದರೆ ಪೀಠೋಪಕರಣಗಳನ್ನ ಪರ್ಚೇಸ್ ಮಾಡ್ಯಾರ. ಈ ಪರ್ಚೇಸ್ ಮಾಡಿದ್ರೆ ಬಿಸ್ನೆಸ್ಸಿಂದ ಅಮೌಂಟ್ ಹೋಗ್ತಿದೆ, ಪೇಮೆಂಟ್ ಆಗ್ತಿದೆ, ಅದನ್ನು ಪೇಮೆಂಟಲ್ಲಿ ಎಂಟ್ರಿ ಮಾಡಬೇಕು. ಇಲ್ಲಿ ರಿಸಿಪ್ಟಲ್ಲಿ ಇದೆಯಲ್ಲ, F6 ಅಂದರೆ ರಿಸಿಪ್ಟ್, F5 ಅಂತ ಪ್ರೆಸ್ ಮಾಡಿದ್ರೆ ಪೇಮೆಂಟಲ್ಲೂ ಹೋಯಿತು. ಇವಾಗ ನಾನು ಈ ಫರ್ನಿಚರ್ ಪರ್ಚೇಸ್ನ ಎಂಟ್ರಿ ಮಾಡ್ಬೋದು. ಇಲ್ಲಿ ಅಕೌಂಟ್ಸ್ ಅಂತ ತೋರಿಸಿದಿಲ್ಲ, ಈ ಅಕೌಂಟ್ಸಲ್ಲಿ ಕ್ಯಾಶ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಪರ್ಟಿಕ್ಯುಲರ್ಸ್ ಅಂತ ಇದೆಯಲ್ಲ, ಈ ಪರ್ಟಿಕ್ಯುಲರ್ಸಲ್ಲಿ ನಾನು ಈ ರೀತಿ ಲೀಸ್ಟ್ ಇದೆ, ನಾನು ಜಸ್ಟ್ F ಅಂತ ಪ್ರೆಸ್ ಮಾಡಿದರೆ ಈ ರೀತಿ ಬಂದು ಸೆಲೆಕ್ಟ್ ಮಾಡ್ಕೋಬೋದು. ನಾನು ಆ್ಯರೋ ಕೇಸಿಂದ ಫರ್ನಿಚರ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಎಷ್ಟಿದೆ ಅಮೌಂಟು 50,000 rupees ಇದೆಯಲ್ಲ, 50,000 rupees ಅಮೌಂಟ್ ಹಾಕಿ ಎಂಟರ್ ಅಂತ ಪ್ರೆಸ್ ಮಾಡಿ ನರೇಷನ್ ಬರುತ್ತಲ್ಲ, ಇಲ್ಲಿ ನರೇಷನ್ ಬರಿಬೋದು ಬೀಯಿಂಗ್ ಫರ್ನಿಚರ್ ಪರ್ಚೇಸ್ಡ್ ಅಂತ ಬರಿಬೋದು. ಅದೇ ರೀತಿ ಬಿಲ್ ನಂಬರ್ ಏನಿದ್ರೆ ಬಿಲ್ ನಂಬರ್ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಎಂಟರ್ ಹೊಡೆದು ಮತ್ತೆ ಆಕ್ಸೆಪ್ಟ್ ಮಾಡ್ತೀನಿ ನಾನು. ನೆಕ್ಸ್ಟ್ ಒನ್ ಇದೆಯಲ್ಲ, ಕಂಪ್ಯೂಟರ್ ಪರ್ಚೇಸ್ಡು 15,000 ಅಂತಿದೆ. ಕಂಪ್ಯೂಟರ್ ಪರ್ಚೇಸ್ಡ್ 15,000 ಅಂದರೆ ಪರ್ಚೇಸ್ ಮಾಡ್ತಾಯಿದ್ದೀವಿ ಅಂತಂತಂದರೆ ಬಿಸ್ನೆಸ್ಸಿಂದ ಅಮೌಂಟ್ ಹೋಗ್ತಾ ಇರುತ್ತೆ. ಅಮೌಂಟ್ ಹೋಗ್ತಾ ಇರುತ್ತೆ ಅಂದರೆ ಪೇಮೆಂಟಲ್ಲಿ ಎಂಟ್ರಿ ಮಾಡಬೇಕು. ಇದನ್ನು ಪೇಮೆಂಟಲ್ಲಿ ಎಂಟ್ರಿ ಮಾಡ್ತೀನಿ. ಮೇಲ್ಗಡೆ ಆ ಕ್ಯಾಶ್ ಅಂತ ತೊಗೊತೀನಿ. ಇಲ್ಲಿ ಕಂಪ್ಯೂಟರ್ನ ಸೆಲೆಕ್ಟ್ ಮಾಡ್ತೀನಿ. 15,000 rupees ಅಂತ ಅಮೌಂಟ್ ಹಾಕಿ ಜಸ್ಟ್ ಎಂಟರ್ ಅಂತ ಪ್ರೆಸ್ ಮಾಡಿ ಇಲ್ಲಿ ಬರಿಬೋದು ಬೀಯಿಂಗ್ ಕಂಪ್ಯೂಟರ್ ಪರ್ಚೇಸ್ಡ್ ಅಂತೇಳಿ ಬರಿತೀನಿ. ಎಂಟರ್ ಹೊಡೆದು ಅಕ್ಸೆಪ್ಟ್ ಮಾಡ್ತೀನಿ. ಈ ರೀತಿ ನೀವು ಪ್ರತಿಯೊಂದು ಎಂಟ್ರಿನೂ ನೀವು ಮಾಡ್ಕೊತ ಹೋಗ್ಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್ ಇದೆಯಲ್ಲ, ರೆಂಟ್ ಪೇಯ್ಡ್ 8,000 rupees ಅಂತಿದೆ. 8,000 rupees ನಾವು ಬಾಡಿ ಕಟ್ತಿದ್ದೀವಿ ಅಂದರೆ ಪೇ ಮಾಡ್ತಿದ್ದೀವಿ ಅಂದರೆ ಪೇಮೆಂಟಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಜಸ್ಟ್ ಕ್ಯಾಶ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ರೆಂಟ್ ಅಂತ ಪ್ರೆಸ್ ಮಾಡ್ತೀನಿ. ರೆಂಟ್ ಅಂತ ಇಲ್ಲಿ ಟೈಪ್ ಮಾಡಿದ ತಕ್ಷಣ ಇಲ್ಲಿ ಅಮೌಂಟ್ ಕೇಳುತ್ತೆ, 8,000 rupees ಅಂತ ಕೊಡ್ತೀನಿ. ಇಲ್ಲಿ ನರೇಷನಲ್ಲಿ ಬರಿಬೋದು ನಾನು ಬೀಯಿಂಗ್ ರೆಂಟ್ ಪೇಯ್ಡ್ ಲಾಸ್ಟ್ ಮಂತ್ ಆದರೂ ಆಗ್ಬೋದು, ಇಲ್ಲ ಜೂನ್ ಮಂತು, ಈ ರೀತಿ ಹಾಕಿ ನರೇಷನ್ನ ಸೇವ್ ಮಾಡಬೇಕಾಗುತ್ತೆ. ಅದೇ ರೀತಿ ನೆಟ್ ಬಿಲ್ ಪೇಯ್ಡ್ 800 rupees ಅಂತಿದೆ. ಪೇ ಆಗ್ತಿದೆಯಲ್ಲ ಇಂಟರ್ನೆಟ್ ಬಿಲ್ ಅನ್ನೋದು ಪೇಮೆಂಟಲ್ಲಿ ತೊಗೋಬೇಕು. ಪೇಮೆಂಟಲ್ಲಿ ತೊಗೊಂಡು ಕ್ಯಾಶ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ನೆಟ್ ಬಿಲ್ ಪೇಯ್ಡ್ನ ಸೆಲೆಕ್ಟ್ ಮಾಡ್ತೀನಿ. 800 rupees ಅಂತ ಹಾಕ್ತೀನಿ. ಈ ರೀತಿ ಬೀಯಿಂಗ್ ನೆಟ್ ಬಿಲ್ ಪೇಯ್ಡ್ ಅಂತೇಳಿ ಬರೆದು ಎಂಟರ್ ಹೊಡೆದು ಅಕ್ಸೆಪ್ಟ್ ಮಾಡ್ತೀನಿ. ಈ ರೀತಿ ಸೇವ್ ಮಾಡ್ಕೊಂಡು ನೆಕ್ಸ್ಟ್ ಒನ್ ಫೀಸ್ ರಿಸೀವ್ 10,000 ಅಂತ ಇದೆಯಲ್ಲ, ಫೀಸ್ ಅನ್ನೋದು ರಿಸೀವ್ ಆಗದೆ ಐತಿ ಅಂದರೆ ನಮಗೆ ಬರೋಕತ್ತೈತಿ, ಬಿಸ್ನೆಸ್ಸಿಗೆ ಅಮೌಂಟ್ ಬರೋಕತ್ತೈತಿ. ಅದು ಬರ್ತದೈತಿ ಅಂತಂತಂದರೆ ರಿಸಿಪ್ಟಲ್ಲಿ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಪೇ ಆಗ್ತೈತಂದರೆ ಪೇಮೆಂಟಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ರಿಸಿಪ್ಟಲ್ಲಿ ಅಂತಂದರೆ F6 ಅಂತ ಪ್ರೆಸ್ ಮಾಡಿದ್ರೆ ರಿಸಿಪ್ಟ್ ಅಂತ ಬರುತ್ತೆ. ಈ ರೀತಿ ರಿಸಿಪ್ಟಿಗೆ ಹೋಗಿ ಕ್ಯಾಶ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಈ ಕ್ಯಾಟಗರಿನ ಫೀಸ್ ರಿಸೀವ್ಡ್ ಅಂತ ಇದೆಯಲ್ಲ, ಫೀಸ್ ರಿಸೀವ್ಡ್ ತೊಗೊಂಡು 10,000 rupees ಅಂತ ಎಂಟ್ರಿ ಮಾಡ್ತೀನಿ. ಈ 10,000 rupees ಫೀಸ್ ರಿಸೀವ್ ಆಗ್ತಿದೆ. ಬೀಯಿಂಗ್ ಫೀಸ್ ರಿಸೀವ್ಡ್ ಅಂತೇಳಿ ಎಂಟ್ರಿ ಮಾಡ್ಬೋದು.
ಎಂಟರ್ ಹೊಡೆದು ಅಕ್ಸೆಪ್ಟ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಒಂದು ಡೊನೇಷನ್ ರಿಸೀವ್ 20,000 rupees ಅಂತಿದೆ. ಡೊನೇಷನ್ ರಿಸೀವ್ ಆಗ್ತಾ ಐತಿ ಅಂದರೆ ನಮಗೆ ಬರ್ತಿದೆ ಅಲ್ಲ ಅಮೌಂಟು, ಆ ಬರ್ತಿದೆ ಅಂತಂದರೆ ಅದನ್ನು ರಿಸಿಪ್ಟಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ರಿಸಿಪ್ಟ್ನ ಸೆಲೆಕ್ಟ್ ಮಾಡ್ತೀನಿ, F6 ಅಂತ ಪ್ರೆಸ್ ಮಾಡಿ. ನೆಕ್ಸ್ಟ್ ಮೇಲ್ಗಡೆ ಕ್ಯಾಶ್ ಅಂತ ತೊಗೊಳ್ತೀನಿ. ಇಲ್ಲಿ ಡೊನೇಷನ್ ರಿಸೀವ್ಡ್ ಅಂತಿದೆಯಲ್ಲ ಆ ಲೆಜರ್ನ ಸೆಲೆಕ್ಟ್ ಮಾಡಿಕೊಂಡು ಅಮೌಂಟ್ ಎಷ್ಟಿದೆ 20,000 rupees ಇದೆಯಲ್ಲ ಈ 20,000 rupees ಹಾಕಿ ಇಲ್ಲಿ ನರೇಷನಲ್ಲಿ ಎಂಟ್ರಿ ಮಾಡ್ಕೋಬೋದು, ಬೀಯಿಂಗ್ ಡೊನೇಷನ್ ರಿಸೀವ್ಡ್ ಅಂತೇಳಿ. ಆ್ಯಂಡ್ ಲಾಸ್ಟ್ ಒನ್ನು ಪ್ರಿಂಟರ್ ಪರ್ಚೇಸ್ಡ್ ಅಂತಿದೆ 5,000 rupees. ಪ್ರಿಂಟರು 5,000 rupeesಗೆ ಪರ್ಚೇಸ್ ಮಾಡ್ತಿದ್ದಾರೆ. ಈ ಪರ್ಚೇಸ್ ಮಾಡ್ತಿದ್ದಾರೆ ಅಂದರೆ ಪೇ ಮಾಡ್ತಿದ್ದಾರೆ ಅಂತ ಅರ್ಥ. ಅದನ್ನು ಪೇಮೆಂಟಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. F5 ಅಂತ ಪ್ರೆಸ್ ಮಾಡ್ತೀನಿ, ಪೇಮೆಂಟಿಗೆ ಹೋಗ್ತೀನಿ. ಮೇಲೆ ಕ್ಯಾಶ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಪ್ರಿಂಟರ್ ಅಂತ ಟೈಪ್ ಮಾಡ್ತೀನಿ. ಪ್ರಿಂಟರ್ ಅಂತ ಲೆಜರ್ನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ 5,000 rupees ಅಮೌಂಟ್ ಹಾಕಿ ಇಲ್ಲಿ ನರೇಷನ್ ಹಾಕೋಬೋದು ನೀವು. ಈ ರೀತಿ ನರೇಷನ್ ಹಾಕೊಂಡ್ಮೇಲೆ ಅಕ್ಸೆಪ್ಟ್ ಮಾಡ್ಕೊತೀನಿ. ಈ ರೀತಿ ವೋಚರ್ಸ್ ಎಲ್ಲ ಎಂಟ್ರಿ ಆದಮೇಲೆ ಎಸ್ಕೇಪ್ ಅಂತ ಪ್ರೆಸ್ ಮಾಡ್ತೀನಿ. ಎಸ್ಕೇಪ್ ಅಂತ ಪ್ರೆಸ್ ಮಾಡಿ ಇಲ್ಲಿ ಕಾಣ್ತಿದ್ದಲ್ಲ ನಮಗೆ ಈ ಪ್ರಾಫಿಟ್ ಬಂದಿದೆನಾ ಇಲ್ಲ ಲಾಸ್ ಆಗಿದೆನಾ, ಅಮೌಂಟ್ ಎಷ್ಟಿದೆ ನಮ್ಮ ಹತ್ರ ಬ್ಯಾಲೆನ್ಸಲ್ಲಿ ಅಂತೇಳಿ ನೋಡಬೇಕು ಅಂತಂತಂದರೆ ಇಲ್ಲಿ ಬ್ಯಾಲೆನ್ಸ್ ಶೀಟ್ ಅಂತ ಕಾಣ್ತಿದ್ದಲ್ಲ ಈ ಬ್ಯಾಲೆನ್ಸ್ ಶೀಟಿಗೆ ಹೋಗಿ ಎಂಟ್ರ್ ಅಂತ ಪ್ರೆಸ್ ಮಾಡಬೇಕು. ಎಂಟ್ರ್ ಪ್ರೆಸ್ ಮಾಡಿದ ತಕ್ಷಣ ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತಿದೆಯಲ್ಲ ಈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು 21,200 rupees ಅಂತ ಕಾಣ್ತಿದ್ದೆಲ್ಲ ಇದು ಈ ಕಾಲಮ್ನಲ್ಲಿ ಲೆಫ್ಟ್ ಸೈಡ್ ಏನಾದರೂ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಬಂತಂತಂದರೆ ಅದು ಪ್ರಾಫಿಟ್ನಲ್ಲಿದ್ದಂಗೆ. ಅದೇ ರೀತಿ ಈ ಕಾಲಮ್ ಏನಾದರೂ ರೈಟ್ ಸೈಡ್ ಬಂತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅನ್ನೋದು ಅಂತಂದರೆ ಅದು ಲಾಸಲ್ಲಿದ್ದಂಗೆ. ಇವಾಗ 21,200 rupees ಅನ್ನೋದು ಲೆಫ್ಟ್ ಸೈಡ್ ಇದೆಯಲ್ಲ ಅದಕ್ಕೋಸ್ಕರ ಅದು ಇವಾಗ ಪ್ರಾಫಿಟಲ್ಲಿದೆ ಅಂತ ಅರ್ಥ. ಅದೇ ರೀತಿ ಇಲ್ಲಿ ಕ್ಯಾಪಿಟಲ್ ಎಷ್ಟು ಇನ್ವೆಸ್ಟ್ ಮಾಡಿದ್ರು, ಅದೇ ರೀತಿ ಫಿಕ್ಸ್ಡ್ ಅಸೆಟ್ 70,000 rupees ಅಂತಿದೆ. ಫಿಕ್ಸ್ಡ್ ಅಸೆಟ್ 70,000 rupees ಅಂತ ಎಂಟರ್ ಪ್ರೆಸ್ ಮಾಡಿದ್ನಂತಂದರೆ ಇಲ್ಲಿ ನೋಡ್ಕೋಬೋದು ನಾವು ಕಂಪ್ಯೂಟರ್, ಫರ್ನಿಚರು, ಪ್ರಿಂಟರು ಈ ರೀತಿ ಪರ್ಚೇಸ್ ಮಾಡಿರೋದೆಲ್ಲ ಇಲ್ಲಿ ಎಂಟ್ರಿ ಆಗಿರುತ್ತೆ. ಅದೇ ರೀತಿ ಕರೆಂಟ್ ಅಸೆಟ್ ಅಂತಿದೆ. ಕರೆಂಟ್ ಅಸೆಟ್ ಅಂದರೆ ನಮ್ಮ ಹತ್ರ ಕ್ಯಾಶಲ್ಲಿ ಬ್ಯಾಲೆನ್ಸ್ ಎಷ್ಟಿದೆ ಅಂತೇಳಿ ಇಲ್ಲಿ ನೋಡ್ಕೋಬೋದು 4,51,200 rupees ಅಂತಿದೆ. ಈ ರೀತಿ ನಮ್ಮ ಬ್ಯಾಲೆನ್ಸ್ ಶೀಟ್ನ ನಾವು ನೋಡ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಏನಾದರೂ ತಿಳಿಸ್ಬೇಕಂತಿದ್ರೆ ಕಾಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್.